ಬಂದಿದ್ದೀರಿ ವಾಸ್ತವ ಸ್ಥಿತಿ. ಮತ್ತೊಬ್ಬ MLAಗೆ ಸಮಾಧಾನ ಮತ್ತು ಸಾಂತ್ವನ ಕೇಳಲಿಕ್ಕೆ ಒಂದು 10 ಲಕ್ಷ ಕೊಟ್ಟಿದ್ದೇನೆ, ಯಾಂಬಾರ್ ಪೂಜೆ ಮಾರಿ ಅಲ್ಲ, ಅದು ಬಂದು ನೀವು ನಿಂತ್ಕೊಂಡು ಫೋಟೋಕ್ಕೆ ಬನ್ನಿ ನಿಂತ್ಕೊಳ್ಳಿ. ಅದು ಪ್ರಚಾರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ 20 ವರ್ಷ ಆಯಿತು ನನಗೆ ಬುದ್ಧಿ ಸರಿಯಾಗಿ ಬಂದ ಇರೋದ್ರಿಂದ ಇಲ್ಲಿ BJP ಇರ್ಬೋದು ಯಾವುದೇ ಇರೋದು ಪಕ್ಷ ಅಂತಲ್ಲ, ನೀವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತರೂ ಕೂಡ ನಿಮ್ಮ ಕೆಲಸ ಕಾಣ್ತಾ ಉಂಟು. ಅದಕ್ಕೋಸ್ಕರ ನಾವು ಈ ಬೆಲೆಯನ್ನು ಕೊಡ್ತಾ ಇರೋದು. ನೀವೀಗ ಏನು ಬಂದಿದ್ದೀರಿ ಇನ್ನೂ ಸಹ ಅಭಿವೃದ್ಧಿ ಅಷ್ಟು ಇನ್ನು ನನ್ನ ಜೀವಿತದ ಕಾಲದಲ್ಲಿ MLA ಬರ್ತಾರೋ ಇಲ್ಲೋ ಅಂತ ಹೇಳಿತ್ತು. ಈಗ MLA ಅವರು ಬಂದಿದ್ದೀರಿ, ಅದನ್ನು ಸಾಕಾರಗೊಳಿಸಿದ್ದೀರಿ, ಅದನ್ನು ಕಾರ್ಯಗತಗೊಳಿಸಿರಿ. ಖಾಲಿ ಬಾಯಲ್ಲಿ ಮಾತ್ರ ಅಲ್ಲ, ಇನ್ನು ಕೂಡ ಮಾಡಿಕೊಡ್ಬೇಕು. ನಮ್ಮ ಜೀವಿತ ಕಾಲದಲ್ಲಿ ನೀವು ಎಷ್ಟು ಟರ್ಮ್ ನಿಲ್ತೀರಿ, ನಿಮ್ಮೊಟ್ಟಿಗೆ ನೀವು ಓಟ್ ಕೇಳಲಿಕ್ಕೆ ಬರೋದು ಬೇಡ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು ಬೇಡ, ಫ್ಯಾನ್ ಪೇಜ್ ಬೇಡ. ನಮಗೆ ಎಲೆಕ್ಷನ್ ಆಗುವ ನಮಗೆ ಯಾವುದಕ್ಕೆ ಬಟನ್ ಒತ್ತಬೇಕಂತ ನಮಗೆ ಗೊತ್ತುಂಟು, ನಾವು ಒತ್ತುತ್ತೇವೆ. ಮತ್ತು ಒಬ್ಬ MLA ಅಂತೇಳಿ ಹೇಗೆ ಡ್ರೆಸ್ ಸೆನ್ಸ್ ನೋಡಿ, ಆ ಒಂದು ಬ್ಯಾಜ್ ಕೊಟ್ಟಿದ್ದಾರೆ. ಉಳಿದ ಇಷ್ಟು MLA ಇದ್ದಾರೆ, 225 ಪ್ಲಸ್ ಎಷ್ಟು 224, ಅದರಲ್ಲಿ ಆಂಗ್ಲ ಇಂಡಿಯನ್ ಯಾರೇ ಇರ್ಬೋದು. ಆ ಬ್ಯಾಜ್ ಕೊಟ್ಟದಕ್ಕೆ ಮರ್ಯಾದೆ, ಮತ್ತು ನೀವೊಂದು ಹಕ್ಕು ಚಲಾಯಿಸ್ತಾ ಉಂಟು. ಮತ್ತು ಯಾವುದೇ ಒಬ್ಬ MLA ಸಾರ್ವಜನಿಕರಿದ್ದಾರೆ ಗಮನಿಸಬೇಕು, ಯಾರು ಬೋಧಲ್ರಿಲ್ಲ, ಎಲ್ಲರೂ ಸಹ ಮಾಹಿತಿಯನ್ನು ತಿಳ್ಕೊಳ್ಳೋರು ಇರುವಂಥದ್ದು. ಒಬ್ಬ MLA ಎಲ್ಲ ಇಲಾಖೆಯ ಯಾವುದ್ಯಾವುದು ಅಗತ್ಯ ಉಂಟು ಎಲ್ಲ ಇಲಾಖೆಯ ಕಾರ್ಯದರ್ಶಿ, ಎಡಿಷನ್ ಸೆಕ್ರೆಟರಿ ಎಲ್ಲರನ್ನು ಹೋಗಿ ಮಾತಾಡಿಸುವುದು, ಅಗತ್ಯ ಇರುವಂಥ ಕೆಲಸ ಕಾರ್ಯಗಳನ್ನು ಮಾಡೋದು. ಪುತ್ತೂರು ಮೆಡಿಕಲ್ ಕಾಲೇಜು ಎಲ್ಲಿ ತನಕ ಬಂತಂತ ನಮಗೆ ಗೊತ್ತುಂಟು. ಮೊನ್ನೆ ಸಂಡೇ ಹೋಗಿ ನೀವು ಆ ರೋಡು ಅದಕ್ಕೆ ಕನೆಕ್ಟ್, ಆ ಮಾವಿನಕಾಯಿ, ಆ ಮಾವಿನ ಹಣ್ಣು ನಾವು ಎಷ್ಟೋ ತಿಂದಿದ್ದೇವೆ. ಆ ಮಾವಿನ ಹಣ್ಣು ನೀವು ಏಲ ಮಾಡೋದಾಗಿ ಮಾಡಿ ಆ ಸಣ್ಣ ಸಣ್ಣ ವಿಚಾರವನ್ನು ಸಹ ಅಷ್ಟು ಸ್ಪಷ್ಟವಾಗಿ ಗಮನ ಕೊಟ್ಟಿದ್ದೀರಿ. ಮತ್ತು ನಮ್ಮ ಏರಿಯಾಕ್ಕೆ ನಾನು ಹೇಳಿದಲ್ಲ 20 ವರ್ಷ ಆಯಿತು. ಒಬ್ಬ MLA ಮೊದಲು ಬಂದ್ಯಾರೆ, ಅದೆಲ್ಲ ನಾವು ಕೇರ್ ಮಾಡೋದಿಲ್ಲ. ಬಟ್ ಒಬ್ಬ MLA ಜನ ಹತ್ತಿರ ನಿಂತ್ಕೊಂಡು ಅಷ್ಟು ನೀವೊಂದು ವಿಶೇಷವಾದಂಥ ಮುತುವರ್ಜಿ ವಹಿಸಿದ್ದೀರಿ. ಅದಕ್ಕೆ ನಮ್ಮ ಈ ನೀರ್ಪಾಜೆ ಗ್ರಾಮಸ್ಥರ ಪರವಾಗಿ ನಿಮಗೆ ತುಂಬ ಹೃದಯವಾದ ಧನ್ಯವಾದ ಹೇಳ್ತೇವೆ. ಮತ್ತು ಇನ್ನೂ ಈ ನಿಮ್ಮ ಉಳಿದ ಟರ್ಮ್ನಲ್ಲಿ ಎಷ್ಟು ನಮ್ಮ ಏರಿಯಾಕ್ಕೆ ಹಣವನ್ನು ಕೊಡಲಿಕ್ಕೆ ಆಗ್ತದೆ ಅಷ್ಟನ್ನು ಕೊಟ್ಟು ಈ ಏರಿಯಾವನ್ನು ಚೆಂದ ಮಾಡಿ ಕೊಡಬೇಕು. ನೆಕ್ಸ್ಟ್ ಟರ್ಮಿಗೆ ಆಗುವ ನೀವು ಕೇಳೋದು ಬೇಡ, ನೀವು B.Pharm ತಗೊಂಡ್ರೆ ಆಯಿತು, ಉಳಿದದ್ದು ನಾವು ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಹೇಳ್ತೇವೆ. ಹಾಗೆ ಯುವಕರಿಗೆ ನೀವು ಹೇಳಬೇಕಂತ ಇಲ್ಲ, ಎಲ್ಲರಿಗೆ ವಿಷಯ ಗೊತ್ತುಂಟು. ಹಾಗೆ ಫ್ಯಾನ್ ಪೇಜ್ ಬೇಡ, ಫ್ಯಾನ್ ಪೇಜ್ ಇಲ್ಲಿ ಉಂಟು ಸರ್. ಇಲ್ಲಿ ಹೋದ್ರು ಅವರಿದ್ದಾರೆ. ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಇಲಾಖೆ ನಾನು ಯಾವಾಗಲೂ ನೋಡ್ತೇನೆ, ಪ್ರತಿಯೊಂದು ಇಲಾಖೆ. ನಾನು ನಿಮ್ಮಲ್ಲಿ ಬರೋ, ಇಲ್ಲದ್ರೆ ನಾನು ದೊಡ್ಡಕ್ಕಾಗದೆ ಸರ್. ಯಾವಾಗ ವಿನಯ್ ಕುಮಾರ್ ಸೊರಕೆಯಿಂದ ಇಲ್ಲಿ ನೋಡಿ, ಇಲ್ಲಿ ಗೊತ್ತಿಲ್ಲ ಅವರಿಗೆ. ಅವರು ಕಾಂಗ್ರೆಸ್ ಇಂದ ಅವರಿಗೆ MLA ಅಲ್ಲ, ಅವರು ಇನ್ನೂ ಹೌದು ಅಶೋಕ್ ಅವರಿಂದ ಕಾಂಗ್ರೆಸ್ಸಿಗೆ ಎಷ್ಟು ಬೆನಿಫಿಟ್ ಆಗ್ತದೆ ಅಂತ. ಹೌದು, ಅವರಿಗೆ ಒಂದು ನೆಕ್ಸ್ಟ್ ಒಂದು ಟರ್ಮ್ ಅಲ್ಲಿ ಅವರಿಗೆ ಒಂದು ಮಿನಿಸ್ಟರ್ ಆಗಿ ನೋಡ್ಬೇಕಂತ ಇವತ್ತು ನಾವು ನೋಡ್ತಾ ಇದ್ದೇವೆ. ಮೈಸೂರು ಕಂಬಳ ಅಂದರೆ ನೋಡಿ, ನಮಗೆ ಒಂದು ಗೌರವ, ಅದು ಪುತ್ತೂರಿಗೆ ಗೌರವ. ಅವರೊಂದು ಈಗ ಅವರಿಗೆ ನಮ್ಮ ಮುಖ್ಯಮಂತ್ರಿ CM ಅವರು ಕೊಟ್ಟಿದ್ದಾರೆ, ಆದರೆ ಆ ಗೌರವ ಸಿಕ್ಕಿದ್ದು ನಮಗೆ ಅಲ್ಲ ಸರ್, ಪುತ್ತೂರಿಗೆ. ಮತ್ತೆ ಅಲ್ಲ ಸರ್, ಆದ್ರೂ ನಮಗೆ ಪುತ್ತೂರಿಗೆ ಒಂದು ನಮ್ಮ MLA ಅವರಲ್ಲ ಹಾಗೆ. ಮತ್ತೆ ಮಾಲಿಂಗೇಶ್ವರ ದೇವಸ್ಥಾನ ವಿಶೇಷವಾಗಿ ಭೋಜನ ವ್ಯವಸ್ಥೆ, ಅದೇ ಅವರ MLA ಆದ ವರ್ಷ 2023ರಲ್ಲಿ. ಆಗ ಅವರ ಜೊತೆ ನಾವು ಮಾತಾಡಿದ್ದೇವೆ. ಆ ನಟರಾಜ ವೇದಿಕೆಯಲ್ಲಿ ಆ ಒಬ್ಬೊಬ್ಬರು ತಾಗಿಕೊಂಡು ಊಟ ಮಾಡ್ತಾ ಇದ್ವಿ. ಅದರ ನೆಕ್ಸ್ಟ್ ಅವರು ಹೇಳಿದ ಎಲ್ಲ ಮಾತಿಗೆ ಸಹಕಾರ ಕೊಟ್ಟು ಕರಸೇವೆಗೆಲ್ಲ ಮಾಡಿ ಆ ಒಂದು ಕೆರೆ ಹತ್ತಿರ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿ ನಾವು ನೆಮ್ಮದಿಯಲ್ಲಿ ಪ್ರತಿ ವರ್ಷದ ಜಾತ್ರಾ ಟೈಮಲ್ಲಿ ಊಟ ಮಾಡಿದ್ದೇವೆ. ಅದನ್ನು ನಾವು ಅವರಿಗೆ, ಇದರ ಗೌರವ, ಅದರ ಶ್ರೇಯಸ್ಸು ಎಲ್ಲ ಅವರಿಗೆ ಸಲ್ಲಬೇಕು, ಅವರ ಇಡೀ ವ್ಯವಸ್ಥಾಪನಾ ಸಮಿತಿಗೆ ಸಲ್ಲಬೇಕಂತ ಹೇಳ್ತೇವೆ. ಸೊ ಎಲ್ಲ ಗ್ರಾಮಸ್ಥರು ಊರಿನವರು ಬಂದು ಅಲ್ಲಿ ಊಟ ಮಾಡಿದ್ದಾರೆ. ಸೊ ದೇವರ ಸಪೋರ್ಟು, ನಮ್ಮ ಸಪೋರ್ಟ್ ನಿಮಗೆ ಯಾವಾಗಲಿರ್ತದೆ ಅಂತ ನಾನು ಈ ಮೂಲಕ ಹೇಳ್ತೇನೆ. ಅಲ್ಲ, ಪುತ್ತೂರು ದೇವಸ್ಥಾನದ ಬಗ್ಗೆ ಮಾತಾಡೋದಿದ್ರೆ ಇದುವರೆಗೆ ಅಂಥ ಕೆಲಸ ಯಾರಿಂದಲೂ ಆಗಲಿಲ್ಲ. ಯಾರಿಂದ ಆಗಿದೆ? ಅಲ್ಲ, ಯಾರಿಂದ ಆಗಿದೆ? 97ರಲ್ಲಿ ಕಾನ್ಸ್ಟೇಬಲ್ ಆಗಿ ಬಂದಿದ್ದಾರೆ. ಆಗ ಹಳೆ ಈಗ ಮೈಲಾಠಾಣೆ ಉಂಟಲ್ಲಿ. ಆವಾಗ ಉಳ್ಳಾಲ್ತಿ ಅಲ್ಲಿ ಬರುವಾಗ ನಮಗೆ ಹೆದರಿಕೆ ಆಗ್ತಿತ್ತು. ಆ ಶಿಥಿಲವಾದ ಬಿಲ್ಡಿಂಗ್, ಇಷ್ಟು ಸಾವಿರಗಟ್ಟಲೆ ಜನ ಹೋಗ್ತಾರೆ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಲ್ಲಿ ತೋರಿಸಿದ್ರು ಪೊಲೀಸ್ ಇಲಾಖೆ ಫಸ್ಟಿಗೆ. ಆವಾಗ ನಮಗೆ ಭಾರಿ ಒಂದು ಹೆದರಿಕೆ ಆಗ್ತದೆ, ದೇವರೇ ಒಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ. ಈಗ ಅದರ ಆ ಪ್ಲೇಸನ್ನು ನೋಡುವಾಗ ನಿಜವಾಗಿ ನಾನು ಹೇಳ್ತೇನೆ, ನಿಮಗೆ ಮತ್ತು ಪಂಜುಗುಡಿ ಈಶ್ವರ ಭಟ್ ನಮ್ಮ ಭಾರಿ ಹಳೆ ಫ್ರೆಂಡ್, ಅವರಿಗೆ ದೇವರು ಮಾಲಿಂಗೇಶ್ವರ ನಿಮಗೆ ಒಲ್ದಿದ್ದಾನೆ ಅಂತ ಹೇಳ್ತೇನೆ ನಾನು. ನಿಜವಾಗಿ ಯಾಕಂದರೆ ಆ ಕೆಲಸವನ್ನು ಇಷ್ಟವರೆಗೆ ಯಾರು ಮಾಡಿದ್ದಿಲ್ಲ.
ಇನ್ನು ಅದಕ್ಕೆ ಕೈ ಹಾಕುವವರು ಇರಲಿಲ್ಲ. ಅದು ಮಾಡಿದ್ರಲ್ಲ. ಅದು ಮಾತ್ರ ಅಲ್ಲ, ಪುತ್ತೂರು ಮಾಲಿಂಗೇಶ್ವರ ಇದುವರೆಗೆ ಯಾಕೆ ಅಭಿವೃದ್ಧಿ ಆಗಲಿಲ್ಲ ಸರ್? ಅವರ ಟರ್ಮಲ್ಲೇ ನೋಡಿ ಏನೆಲ್ಲ ಆಯಿತು, ಎಷ್ಟೊಂದು ಚಂದ ಆಯ್ತು, ವಿಶಾಲವಾದ ಪ್ರದೇಶ ಎದುರುಗಡೆ ಎಲ್ಲವೂ ಪ್ರತಿಯೊಂದು ಅದು ಇದು ಅಂತ ಹೇಳಲಿಕ್ಕಿಲ್ಲ. ಮತ್ತೆ ಅವರು ಪ್ರತಿ ಕಡೆ ಅವರು ಆ ಮಾಲಿಂಗೇಶ್ವರ ಅಂತ ಅವರು ಹೇಳುವಾಗ ನನಗೆ ಹೊಟ್ಟೆ ತುಂಬಿ ಬರ್ತದೆ ನಿಮ್ಮ ಬಾಯಿಂದ ಬರುವಾಗ. ಯಾಕಂದರೆ ಆ ಒಂದು ಜಾತ್ರೆ ಟೈಮಲ್ಲಿ ಆಗಲಿ ಈಗ ನಿತ್ಯಕ್ಕಾಗಲಿ ನಾನು ಹೋದಾಗ ಅಷ್ಟು ಸರಿ ಕರೆಕ್ಟಾಗಿ ನನಗೆ ಕಷ್ಟ ಆಗ್ತಿತ್ತು ಊಟ ಮಾಡಲಿಕ್ಕೆ. ಈಗ ಮೊನ್ನೆ ಎರಡು ಸಲ 3 ಸಲ ಚಂದ ಮಾಡಿ ಊಟ ಮಾಡಿದ್ದೇನೆ. 1-2 ಸಲ ಬೆಳಿಗ್ಗೆಯೂ ಟಿಫಿನ್ ಮಾಡಿದ್ದೇನೆ. ಹಾಗೆ ಖುಷಿ ಆಗ್ತದೆ ನನಗೆ. ಹುಲ್ಲಿಗಿಂತ ಎಲ್ಲ ವ್ಯವಸ್ಥೆ ಇದೆ. ಹಾಂ, ವ್ಯವಸ್ಥೆ ನಾವು ಮಾತಾಡ್ಕೊಳ್ತೇವೆ. ನಾವು ಇಲ್ಲಿ ಹೇಳಬೇಕಾಗಿಲ್ಲ, ನಾವು ಮನೆಯಲ್ಲಿ ಮಾತಾಡ್ಕೊಳ್ತೇವೆ. ಕರೆಕ್ಟ್ ಆಗಿದೆ. ಮುಖಸ್ತುತಿ ಅಲ್ಲ ಅಂತ ಈಗ ಅವರು ಕಾಂಗ್ರೆಸ್ ಬಿಜೆಪಿ ನಾವು ಅವರ ಪರ್ಸನಾಲಿಟಿ, ಅವರ ಇದಕ್ಕೆ ನಾವು ಅವರ ಕಾರ್ಯ ಇದು ಕೆಲಸ ಮುಖ್ಯ. ಅವರಂತ ಡೇರಿಂಗ್ MLA ಇನ್ನು ಬರ್ಲಿಕ್ಕೂ ಸಹ ಇಲ್ಲ. ಅವರಂತ ಡೇರಿಂಗ್ MLA ಬರ್ಲಿಕ್ಕಿಲ್ಲ. ಎಷ್ಟೋ ಯುವಕರಿಗೆ ಅವರೊಂದು ಮೊನ್ನೆ ಪೊಲೀಸ್ ನೇಮಕಾತಿ ಇದು ಬಂದಿದೆ. ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಡಿಯೋವನ್ನು ನೋಡಿದೆ. ಅವರ ಟ್ರಸ್ಟ್ ವತಿಯಿಂದ 3 ದಿವಸದ ಕಾರ್ಯಾಗಾರ ಮತ್ತೆ ಎಲ್ಲ ಊಟ ಉಪಚಾರ ವ್ಯವಸ್ಥೆ ಫ್ರೀ ಅಂತ ಮಾಡಿದ್ದಾರೆ. ಅವರ ಫ್ಯಾನ್ ಪೇಜನ್ನು ನಾನು ಫಾಲೋ ಮಾಡೋದಿಲ್ಲ, ಬಟ್ ಅವರನ್ನು ಫಾಲೋ ಮಾಡ್ತಾ ಇದ್ದೇನೆ. ಅವರ ಪ್ರತಿಯೊಂದು ಇಂಚಿಂಚು ವಿಷಯ ಅವರು ಎಂತೆಲ್ಲ ಮಾಡ್ತಾ ಇದ್ದಾರೆ, ಅವರು ನೆಕ್ಸ್ಟ್ ಏನೆಲ್ಲ ಮಾಡ್ಬೋದು, ಮತ್ತು ಯುವಕರಿಗೆ ಸ್ಫೂರ್ತಿ ಇದಂತೂ ನಾನು ಉತ್ಪ್ರೇಕ್ಷೆಯಲ್ಲಿ ಅಲ್ಲ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವರನ್ನು ರೋಲ್ ಮಾಡೆಲ್ ಆಗಿ ತಗೊಂಡವರು ಎಷ್ಟೋ ಜನ ಇದ್ದಾರೆ. ಸೊ ಅಂತ ಎಲ್ಲ ಕೆಲಸದಲ್ಲಿ ಡೇರಿಂಗ್ ಆಗಿ ಮುನ್ನುಗ್ಗಬೇಕಂತೇಳಿ ಅವರು ಹೇಳ್ತಾರೆ. ಮತ್ತು ವಿದ್ಯಾರ್ಥಿಗಳಿಗಿರ್ಬೋದು ಎಲ್ಲ ವಿಷಯದಲ್ಲಿ ಪುತ್ತೂರನ್ನು ಅಭಿವೃದ್ಧಿ ಬಿಟ್ಟು ಬೇರೆ ಅವರು ಎಂತ ಸಹ ಮಾತಾಡ್ತಿಲ್ಲ. ರಾಜಕೀಯ ಎದುರೇಟಿಲ್ಲ, ಯಾವುದು ಕೂಡ ಸಮಾನವಾಗಿ ಎಲ್ಲ ನೋಡ್ತಾರೆ. ಈಗ ಮತ್ತೆ ಇದು ಮೆಚ್ಚಬೇಕಾದ್ರೆ ಸಾಲು ಮರಗಳು ಉಂಟಲ್ಲ, ನಾನು ಅದು ದಿನ ತುಂಬಾ ಖುಷಿ ಆಗ್ತದೆ. ಅಲ್ಲಿಂದ ದಿನ ಆ ಕಡೆ ಈ ಕಡೆ ಹೋಗಿ ನೋಡ್ತೇನೆ. ನೆಲ್ಲಿ, ನೇರಳೆ, ಜಂಬು ನೇರಳೆ, ಕಾಡು ಪುನರ್ಪುಳಿ ಎಲ್ಲ ಅದಕ್ಕೆ ನೀರಿನ ವ್ಯವಸ್ಥೆ ಫಾರೆಸ್ಟ್ ಅಧಿಕಾರಿಗಳು ಕಾರಲ್ಲಿ ಬಂದು ಅದಕ್ಕೆ ಕ್ಯಾನ್ ಅಲ್ಲಿ ರೀಫಿಲ್ ಮಾಡುವಂತ ಇದನ್ನು ಕೂಡ ನಾವು ಕಂಡಿದ್ದೇವೆ. ಮೊದಲು ಈ ಕೆಲಸ ಆಗ್ತಿಲ್ಲ, ನಡು ತೋಳ್ಕೊ ಅಂತೇಳಿ ಒಂದು ನೆಟ್ಟು ಹೋಗ್ತಾ ಇದ್ರು, ಬದುಕಿದ್ರೆ ಅದು ಬದುಕಿತ್ತು. ಈಗ ಹಾಗೆಲ್ಲ ಅದರ ರೀಫಿಲ್ ಮಾಡುವಂತ ಈಗ ಅದಕ್ಕೆ ಒಂದು ಕ್ಯಾನ್ ಇಟ್ಟಿದ್ದಾರೆ, ಮತ್ತೆ ಅದು ರೀಫಿಲ್ ಕೂಡ ನನಗೆ ಮೊನ್ನೆ ನೋಡಿ ಭಾರಿ ಖುಷಿ ಆಯ್ತು ನೋಡಿ. ಚಿಕ್ಕ ಕ್ಯಾನ್ ಅದು ಸ್ವಲ್ಪ ಸ್ಪ್ರೇ ಆಗ್ತಾ ಇರ್ತದೆ. ವಾರಕ್ಕೆ ಒಂದು 4 ದಿವಸ. ಎಲ್ಲ ಓಟು ಕೇಳಿಕೊಂಡು ಬಂದ BJP ಅವರು ಯಾವುದೇ ಪಕ್ಷ ಇರ್ಬೋದು, ಇನ್ನೊಬ್ಬರ ಮುಖವಾಡನ್ನು ಇಟ್ಕೊಂಡು ನೀವು ಮೋದಿಗೆ ಓಟ್ ಹಾಕಿ ಮೋದಿಗೆ ಯಾವಾಗ ಓಟ್ ಹಾಕಬೇಕು, ಯಾರಿಗೆ ಹಾಕಬೇಕು ನಮಗೆ ಗೊತ್ತುಂಟು. ಬಟ್ ಪುತ್ತೂರಿನ ವಿಷಯಕ್ಕೆ ಎಸ್ಪೆಷಲಿ ಬಂದಾಗ ಯಾವ ವ್ಯಕ್ತಿ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡಿದ ವ್ಯಕ್ತಿಗೆ ಹಾಕುದು. ಅದು ಯಾರು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆಂಥದ್ದು ಚೇಂಜ್ ಆಗಿರ್ಬೋದು, ಮುಂದೆ ಬದಲಾವಣೆ ಹೇಗೆ ಈಗ ಪುತ್ತೂರಿಗೆ ಅವರು ಬಂದಾಗಿದೆ, ಬದಲಾವಣೆ ಖಂಡಿತ ಮಾಡೇ ಮಾಡ್ತೇವೆ. ಅದಕ್ಕೆ ಎಲ್ಲರ ಸಹಕಾರವನ್ನು ಸಹ ಕೋರ್ತೇವೆ, ಬದಲಾವಣೆ ಆಗ್ತದೆ. 10-15 ವರ್ಷ ಇಂಚನೆ ನೆನೆ ಕುದಿಗೆ ಬೂರ್ದು ನೆಂಕ್ಲ ಒಂಜಿ ನೆಕ್ಕಿಲದೊಂಜಿ ಜಗನ್ನಾಥ ರೈಕ್ಲು ನನ್ಪನಂಜಿ ಪೋಪನಂಜಿ ರೋಡು ಅಲ್ಪ ಒಂಜಿ ಜಸ್ಟ್ ಒಂಜಿ ಸಂಕ ಒಂಜಿ ಆಯರುಂಡು. ಅವು ಆಂಡ ಒಂಜಿ 5 ನಿಮಿಷ ನೆಂಕ್ಲೆ ಜೈನರ ಗುರಿ ಕೆತ್ತೊಳಿ ಆಂಡ ಕೆಲವು ಕಿರಿಕಿರಿಟ್ಟು ಮತ್ತು ಅಂಚನೆ ಬಾಕಿ ಅದಕ್ಕೆ ದುಂಬದಕ್ಲೇ ಇರಲ್ಲ ಮಲ್ತಜೇರು ಎಂಕ್ಲ ಓಟು ಮಾತ್ರ ಪಡೆ ಒಂದನ ಅಶೋಕ್ ಎಂಕ್ಲ ಅಂಚನೆ ಒಂಜಿ ಜನ ಬತ್ತದು ಎಂಕ್ಲೆ ಈತ ಮಾತ ವ್ಯವಸ್ಥೆ ಮಂತ ಕೊರೊಂದುಲ್ಲೆರು ಯಾನು ಪಕ್ಕ BJP ಆಂಡ ಏನು ಅಶೋಕ್ ರೇಖಲೆ ಬೋಡದು ದುಂಬು BJP ಅಶೋಕ್ ರೇಖಲೆ ಬೋಡದು ಯಾನು ಈಗ ತನ ಅಶೋಕ್ ರೇಖಲೆಗೆ ಓಟ್ ಪಾಡೋಡು ಎನ್ನ ಒಂಜಿ ಮನಸ್ಥಿತಿ ಉಳ್ಳೆಯನು ಅಂಚ ಅದಿಪ್ರ ಮುಳು ಗೌರ್ಮೆಂಟ್ ಜಾಗಲ ಎತ್ತಲ ಉಂಡು ಎನ್ನ ಮಾತ ಪನ್ಪೇರು ಆಂಡ ಪಾಪದಕ್ಲೆಗೆ ಎತ್ತು ಸೈಟ್ ಬೋಂಡ್ಲ ಮುಲ್ಪ ನೆಕ್ಕೆಲಡು ಬನ್ನೂರು ನೆಕ್ಕೆಲಡು ಉಂಡು ಪೂರ ಎನ್ನ ಕುಂಕಿ ನಂಡದಿ ಅಂಚನೆ ಉಂಡು ಏನ ಪಾಪದಕ್ಲಿತ್ತಂಡ ಎತ್ತಲ ಜಾಗೆ ಉಂಡು ನಮ್ಮ ಮುಲ್ಪ ಅಂಚ ಆತೆ ಪಣೆರೇಪುಣ ಒಂದುಂಡು ಅಶೋಕ್ ರೇಖಲೆ ಅಂಚನೆ ಜನಕ್ಕಳು ನನ್ನ ಬರೋಡು ಅಂಚಿನ ಜನ ನನ್ನ ಬರೆಯರ್ಲಿಜ್ಜಿ ಅಶೋಕ್ ರೇಖಲೆ ಇನ್ನಕ್ಕೆ ತುಂಬು ಮಲಮಲ್ಲ ಪಿಲಿಕ್ಕುಳು ಬರೀತೇರು ದಾಳ ಮಲ್ತಿಜೀರು ಎಂಕ್ಲೆಗೆ ಒಂದೇ ಫಸ್ಟ್ ಜನ ಇಲ್ಲು ಕಟ್ಟಿನಾಗ ಸುಧಾಕರ ಶೆಟ್ರು ನನ್ಪುಣಂಜಿ ಜನ ಇತ್ತಂಡು ಆರೋ ನೀರ್ದ ಟ್ಯಾಪ್ ಪಬ್ಲಿಕ್ ಟ್ಯಾಪ್ ಪಾಡ್ದು ಕೊರಿಯರು ಏನಂಜಿ ಪಾಪದ ಇಲ್ಲು ಕಟ್ಟಿನಾಗ ಮುನ್ಸಿಪಾಲ್ಟಿ ದಕ್ಲು ಬತ್ತೇರು ಪಿಕಾಸ್ ದೇತೊಂದು ಗರಿಪೇರ 5-6 ಉಂತಾಯಿರು ಸುಧಾಕರ ಶೆಟ್ರು ಆರು ತೀರ್ಬೋಯಿರುತ್ತೆ ಅಂಡ ಎಂಕ್ ಹಕ್ಕು ಪತ್ರ ಕೊರ್ನ ಶಕುಂತಲ ಶೆಟ್ರು ಯಾನು BJP ಐಕೋಸ್ಕರ ಎಂಕ್ಲ ಪೂರ ಮರತದ ನನ್ನ ಅಶೋಕ್ ರೇಖಲ್ ನೋಟಿಗೆ ಬೆನ್ಪುಣ ಅಂದು ಉಳ್ಳ ಈತ ಪೂರ ಮಲ್ತದಿಲ್ಲ ಈತ ಸಮಯ BJP ಎಂಕ್ಲ ಅಣ್ಣ ನನ್ನ ಅಶೋಕ್ ರೇಖಲೆಗೆ ಓಟ್ ಪಾಡ ಅಂದುಲ್ಲ KR ಬಾಲಕೃಷ್ಣ ಎಕ್ಕಿಲ್ಲ. ಶಾಸಕರು ನಮ್ಮ ಈ ಭಾಗದಲ್ಲಿ ಅಭಿವೃದ್ಧಿಯ ಹರಿಕಾರ
ಹಾಗೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಕಳೆದ 3 ವರ್ಷಗಳಲ್ಲಿ ಅವರ ಅನೇಕ ಕೆಲಸ ಕಾರ್ಯಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಶಾಸಕರ ಬಗ್ಗೆ ನಾವು ಇಲ್ಲಿ ಹೇಳುವಂಥದ್ದು ಅದು ಅಭಾಸ ಆಗಬಹುದು, ಯಾಕಂದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರಗಳು. ಈ ಪುತ್ತೂರಿನಲ್ಲಿ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಸಕರಾದ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಅವರ ಬಗ್ಗೆ ಒಂದು ಸಣ್ಣ ಮಗುವಿಗೆ ಕೇಳಿದ್ರು ಕೂಡ ಅಭಿವೃದ್ಧಿಯ ಒಂದು ಹರಿಕಾರ ಅಂತ ಅವರು ಹೇಳ್ತಾರೆ. ಆ ದೃಷ್ಟಿಯ ಒಬ್ಬ ನೇತಾರ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಅತ್ಯಂತ ಸರಳ, ಒಂದು ಸಮಾಜದ ಒಂದು ಕಟ್ಟ ಕಡೆ ವ್ಯಕ್ತಿಗೆ ಅತ್ಯಂತ ಸುಲಭದಲ್ಲಿ ಸಿಗುವಂತಹ ಒಬ್ಬ ವ್ಯಕ್ತಿ ಶ್ರೀ ಅಶೋಕ್ ಕುಮಾರ್ ರೈ ಅವರು ಮುಂದಿನ ದಿನದಲ್ಲಿ ಹೊಸ ನೇತೃತ್ವದ ಸರ್ಕಾರ ಬಂದಿದೆ. ಬಹುಶಃ ಆ ಸರ್ಕಾರದಲ್ಲಿ ಅವರು ಒಂದು ಉನ್ನತವಾದ ಸ್ಥಾನವನ್ನು ಪಡೀಲಿಕ್ಕೆ ಇದ್ದಾರೆ. ಅದನ್ನು ನಾವು ಹಿಂದೆ ಕೂಡ ನಾವು ಹೇಳಿದ್ದೇವೆ. ಹಾಗಾಗಿ ಅವರಿಗೆ ಆ ಒಂದು ಸ್ಥಾನಮಾನ ಸಿಗಲಿ, ಒಳ್ಳೆ ಒಂದು ಖಾತೆಯನ್ನು ತೆಗೆದು ಆ ಒಂದು ಮಂತ್ರಿಯಾಗಿ ಇನ್ನು ನಮ್ಮ ಶಾಲೆಯ ಕಡೆ ಹೋಗುವಾಗ, ಇವತ್ತು ಪುರ್ಸೊತ್ತುಂಟ ಗೊತ್ತಿಲ್ಲ, ನಮ್ಮ ಶಾಲೆಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಸಚಿವ ಅಶೋಕ್ ಕುಮಾರ್ ರಯ್ಯ ಅಂತ ಕರೆಸಿಕೊಳ್ಳುವ ಹಾಗೆ ಅವರು ಆಗಲಿ ಅಂತ ನಾವು ವಿನಂತಿ ಮಾಡ್ತಾ 200 ಗ್ರಾಮ 57 ಬೂತ್ ಸರ್ವೆ ನಂಬರ್ ಈಡೆಗೆ ಎಂಕ್ಲೆಗೆ 45 ಲಕ್ಷ ರೂಪಾಯಿ ಎಂಕ್ಲ ಮಾನ್ಯ ಶಾಸಕರಂಚಿನ ಅಶೋಕ್ ಕುಮಾರ್ ರೈಕುಲು ಎಂಕ್ಲೆಗೆ ಅನುದಾನ ಕೊಣತು ಕೊರ್ನೆಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅಂಚನೆ ಆರು ಎಂಕ್ಲ ಬಣ್ಣೂರು ಗ್ರಾಮಕ್ಕೆ ಬೋಡೈನಾಥ ಕೆಲಸ ಮಲ್ತದೇರಿ. ಆರು ನನ್ನ ಮಿತ್ತುಗಳ ಬತ್ತದು ನನ್ನಲ್ಲ ಒಂಜಿ 10 ವರ್ಷ ಆಡಳಿತಿಗೆ ಮಲ್ತದೆ. ಎಂಕ್ಲೆಗೆ ಎಡ್ಡೆ ಒಂಜಿ ನಮ್ಮ ಪುತ್ತೂರು ತಾಲೂಕಿಗೆ ಆರು ಎಡ್ಡೆ ಕೆಲಸ ಮಲ್ಪೋಡು ಬಂಡದು ಎಂಕಲ ಮಾತೇರನ ಬಣ್ಣೂರು ದಾಖಲ್ನ ಒಂಜಿ ಅಭಿಪ್ರಾಯ. ಮುಂದೆ ಹೇಳ್ತೇನೆ ಸರ್, ನಿಮ್ಮಷ್ಟು ಸಾಮಾನ್ಯ MLA ಆಗಿ ಬರಲಿಲ್ಲ ಅಂತ ಹೇಳ್ತೇನೆ. ನನ್ನ ಹಿರಿಯ ಖಜಾನಾಧಿಕಾರಿಗಳು 12 ವರ್ಷ ಪುತ್ತೂರು ಸೇವೆ ಮಾಡಿದ್ದೇನೆ. 1 ವರ್ಷ ಮಹಾಲಿಂಗೇಶ್ವರ ಟ್ರಸ್ಟಿಯಾಗಿಯೂ ಸೇವೆ ಮಾಡಿದ್ದೇನೆ. 5 ವರ್ಷದಲ್ಲಿ 4 ವರ್ಷ ಬಿಡಿ ತನಿಖೆ ಜಗನ್ ಮತ್ತೆ ಈ ಜಾತ್ರೆ ಬರೋಕ್ಕೆ. ಯಾಕಂದ್ರೆ ಇಷ್ಟು ಮಾಡಿದ್ರೆ ದೊಡ್ಡದು. ಯಾವ MLA ಮಾಡಿಲ್ಲ. ಕೆಲವು MLA ಬಂದು ಹೋದ್ರು. ಇವರು ಇಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದು ನಮ್ಮ ಪುಣ್ಯ. ಜಯಕುಮಾರ್ ಸೊರಕೆರನ ಅಭಿವೃದ್ಧಿ ತೂತಾಯನು ಹಿಡಿದು ಬುಕ್ಕ ಎತ್ತೋ MLA ನಕ್ಲು ಬತ್ತೀರಿ, ಡಿ ವಿ ಸದಾನಂದ ಗೌಡ್ರು ಬತ್ತೀರಿ, ಬುಕ್ಕರಿ ಶಕುಂತಲ ಶೆಟ್ರು ಬತ್ತೀರಿ, ಸಂಜೀವ್ ಮಠಂದೂರು ಬತ್ತೀರಿ. ಅಂಡ ಈ ನಮೂನೆದ ಕೆಲಸ ಮಲ್ಪುಣಂಚಿನ ಒಂಜಿ MLAನು ಏನು ಇನಿಮುಟ್ಟ ತೂತುಜಿ. ಈ ರಾತ್ರಿ ಪಗಲು ಜನಕ್ಲಿಗೆ ಪೋಯಿನಲ್ಪ ಸಾರಿ ಜನನಾಯಕ ಪ್ರಯೋಜನ ಮಲ್ಪಣವು, ಕೈಡಿದ ತುಟ್ಟು ಕೊರ್ಪಣವು, ಪ್ರತಿ ಒಂದಿಲ್ಲ ಒಂದು ಇಂಚಿನ ಒಂಜಿ ಕೆಲಸಗಾರನು ಏನು ತೂತುಜಿ ಇತ್ತನೇಟ. ಬನ್ನೂರು ಪಟ್ಟೆ ಸಂಪರ್ಕ ರಸ್ತೆಗೆ ಸುಮಾರು ವರ್ಷದಿಂಚಿ ಎಂಕ್ಲ ರೋಡ್ ನೆಡ್ಡೆ ಮಲ್ತು ಕೊರಡೊಂದು ಏತೇತ್ ಸರ್ತಿ ಬೇಡಿಕೆ ದಿನ್ನಲ್ಲ ಈತ್ನೇಟ ಐಕ್ ಅವು ಹಾತುಜಿ. ಇನಿ ನಮ್ಮ ಪುತ್ತೂರ್ದ ಮಾನ್ಯ ಶಾಸಕರೈನಂಚಿನ ಅಶೋಕ್ ರೈ ಮೇರು ಬಾರಿ ಮುತುವರ್ಜಿಡ್ ಬತ್ತದ. ಇನಿ ಎಂಕ್ಲೆಗ್ ಈ ರೋಡ್ದ ಶಿಲಾನ್ಯಾಸ ಉದ್ಘಾಟನೆ ಮಲ್ತೇರಿನಿ. ಅಂಚ ಬಾರಿ ಎಡ್ಡೆ ವೇಲೆ ಅಂತೇರು. ಅಂಚನೆ ಎಂಕ್ಲನ ಊರ್ಡ್ ಈತ್ನೇಟ ಆವನ್ನಂಚಿನ ಅಭಿವೃದ್ಧಿ ಮತ ಬೇರ್ನ ಕಾಲೋಡು ಮಸ್ತ್ ಆವೊಂದುಂಡು. ಅಂಚದು ಅರೆ ತುಂಬ ಹೃದಯದ ಧನ್ಯವಾದ ಬಣ್ಣದುಲ್ಲೆ. ಇವತ್ತು ನಡೆದಕ್ಕ ಅಭಿವೃದ್ಧಿ ಆವೊಂದು ಉಂಟು ಶಾಸಕರು. ಆ ಶಾಸಕರ ಲೆಕ್ಕ ಏರ್ಲ ಗಿಡ ಊಟ ಮಾಡ್ತಿದ್ದೇವೆ ನಮ್ಮ ಅಶೋಕ ರೈ ಲೆಕ್ಕ ಕೆಲಸ ಇಂಥದ್ದು ಪುನಃ ಕಾರಣ ಒಂಜಿ ನಮ್ಮ ಒಂಜಿ ಕೆಲಸ ಅವಡೊಂದು ಕೊರಿ ಒಂಜಿ ಇಂದು ಕೊಡ್ತಾ ಮನವಿ ಮಲ್ತೇರ್ನ ಬಾರಿ ಅಡ್ಡ ಅಭಿವೃದ್ಧಿ ಕೆಲಸ ಆವೊಂದುಂಟು. ನಮ್ಮ ಬೊಕ್ಕ ಬ್ಯಾತೆ ನಾಟ್ಲ ಪಂಡೊಂದು ಉಳ್ಳ ನಮ್ಮ ಆ ವಿಷಯ ಆಡು ಇದು ಎಂಕ್ಲ ಐಟ ಪೂರ ದುಂಬ ಪೂರ ಏರ್ಲ ತೂಪನಾಗ್ಲಿದ್ದಾನೆ ರೋಡ್ ಪೂರ. ಅಶೋಕ ರೈ MLA ಆಡ್ದಕ್ಕ ಪೂರ ರೋಡ್ಗೆ ಪೂರ ಮುಂದೊಂದು ಇಂಟರ್ಲಾಕ್ ಪೂರ ಒಂದೊಂದು ಎಂಕ್ಲ ಕೆಲವು ಮುನ್ಸಿಪಾಲಿಟಿ ಮತ್ತು ಪುನಃ ಕೆಲಸ ಹೊಂದಿದ್ದಾನೆ. ಅಶೋಕ್ ಬೇರೆ ಮತ್ತು ಪಣ್ಣದನಾಗ ಬತ್ತು ಕೆಲಸ ಪಣ್ಣಗರ ಪ್ರಪ ಕೆಲಸ ಹೊಂದಿತ್ತಾನೆ. ಇಲ್ಲದ ಮತ್ತು ಕಟ್ಟುನೈಟ್ ಮತ್ತು ಹೊಂದಿದ್ದಾನೆ. ಬೇರೆ ಡಂಬೇರ ಆಫೀಸ್ ಮತ್ತು ಪೋದಕ್ಕೆ ಕೆಲಸ ಮೂವ್ ಆಗ್ತಾನೆ. ಕಂಚಿನ ಎಂಕ್ಲ ಇಲ್ಲದಲ್ಪ ಪೂರ ಪೋಪನ ಕಾಲುದಾರಿ ಪೂರ ಉಂಡು ಆಯ್ತೈತ. ಯಾಕೆ ತುಂಬ ಪೂರ ಮುನ್ಸಿಪಾಲಿಟಿ ಮನವಿ ಕೊಡ್ತೇವೆ ಎಂಕ್ಲ ಬೇರೆ ಬರ್ಕೊಂಡು ತುಂಬು ಅವಾಗ ಏರ್ಲೈನ್ ಕೆಲಸದಾರ ಮಲ್ತಿಜೇರಿ ಒಂಜಿ ಪೇಪರ್ಸ್ ಪೂರ ಸೈಡ್ ಬಂದಿತ್ತೇರಿ. ಈ ಸರ್ತಿ ಬೇರೆ ಈ ಸರ್ತಿ ಬತ್ತಾಗ ಇಲ್ಲ ಕೊರೋನಾ ಕೂಡಲೇ ಪೇಪರ್ಸ್ನ ಈಗ ಬೋರ್ಡ್ ಅಪ್ಲಾಗ ಮನ್ಪು ಮಾಡಿದು ಭರವಸೆ ಕೊಡ್ತೀರಿ. ಬೊಕ್ಕ ಆತನ ಕೆಲ ಕೊರೋನಾ ಭರವಸೆ ಇಲ್ಲ ಪೂರ ಈ ರೋಡ್ ದಾವಾಡು ಇಲ್ಲಿ ನಾಳೆ ಇಲ್ಲಿ ಮಾಡಿದ್ದು ಕೇರ್ಲೆಸ್ ಮಲ್ತೈತಿ ರೋಡ್ ಬೇರೆ ಪೂರ ಅಂದ್ರೆ ಬತ್ತಾಕಿತ್ತೇನೆ ಪೂರ ಒಂದು ಮಲ್ತೇವೆ. ಎಂಕ್ಲೆ ಗಡ್ಡ ಪಗಾರ ಮಂತಾರೆ ಎಂಕ್ಲ ಬಣ್ಣೂರು ಗ್ರಾಮಡು ನೆಕ್ಕಿಲ ಸಾಳೆ ಬಾಲಿ ನಡೆದು ಎಂಕ್ಲ ನೆಕ್ಕಿಲ ಲೈನ ಎಂಕ್ಲೆಗ್ ಎಡ್ಡ ಉಪಕಾರ ಮಂತಂದಲ್ಲ ಸರ್. ಅಶೋಕ್ ಸರ್ ಎಡ್ಡ ಉಪಕಾರ ಮಂತಾರ ಸರ್. ಎಂಗ್ಲೆಗ್ ಇಂಪ್ರೂವ್ಮೆಂಟ್ ಮಂತಾರೆ ಎಂಗ್ಲೆಗ್ ಸಾದಿ ಮಾರ್ಗ ಬಾರಿ ಬಂಗ ಆಯ್ತದೆ ಮುಲೆ ಪಾರೆ ಬದಿರ ಪರ ಸರ್. ಅಶೋಕ್ ಸರ್ ಇತ್ತನಟ್ ಎಂಕ್ಲು ಮಾರ್ಗೊಂಜ ಆಂಡ ಸರ್.